ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ವೈದೇಹಿ ಕಾಫಿ ಶಾಪಲ್ಲಿ ಮುರುಳಿಗೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವಾಗ ತುಂಬ ಲೇಟಾಗಿ ಮುರುಳಿ ಬಂದುಬಿಡ್ತಾನೆ. ಅವಾಗ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಏನು ಮುರುಳಿ ಇವಾಗ ಬಂದಿದ್ದೀರಾ, ನನ್ನ ನೆನಪೇ ಇರಲ್ವ ನಿಮಗೆ ಅಂತ. ಸಾರಿ, ಏನು ಮಾಡಲಿ, ಮನೇಲಿ ಇದ್ದೇ ಇರುತ್ತಲ್ವ, ಅದು ಇದು ಹೇಳಿ ಬರೋ ಅಷ್ಟೊತ್ತಿಗೆ ಆಯಿತು ಅಂತ ಹೇಳ್ತಾ ಇರ್ತಾನೆ. ಹೌದು, ನಿಮಗೆ ನಿಮ್ಮ ಹೆಂಡ್ತಿದ್ದು ಉಪಚಾರ ಮಾಡೋದು ಅಷ್ಟೇ ನಿಮಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಕೇರೇ ಇಲ್ಲಲ್ವ, ನಾನು ಇಂಪಾರ್ಟೆಂಟ್ ಅಲ್ವಾ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ. ಈಗೆಲ್ಲ ಹೇಳ್ಬೇಡ ವೈದೇಹಿ, ನೀನು ಎಲ್ಲರಿಗಿನ ನನಗೆ ತುಂಬಾ ಇಂಪಾರ್ಟೆಂಟ್, ಅದು ನಿನಗೂ ಗೊತ್ತು ಆಯಿತಾ, ಕೋಪ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು, ಏನು ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ಅಂತ ಹೇಳ್ತಾ ಇರ್ತಾನೆ. ಹೌದಾ, ಅಷ್ಟು ಚೆನ್ನಾಗಿದೆಯಾ ಮುರುಳಿ ಅಂತ ಹೇಳ್ತಾ ಇರ್ತಾಳೆ. ಸ್ಯಾರಿ ಚೆನ್ನಾಗಿದೆ ಇಲ್ಲೋ ಗೊತ್ತಿಲ್ಲ, ಆದರೆ ನೀನು ಹುಟ್ಟಿದ ಮೇಲೆ ಆ ಸ್ಯಾರಿಗೆ ತುಂಬ ಕಳನೆ ಬಂದಿದೆ ಅಂದಾಗ ಅವಳು ತುಂಬ ಜೋರಾಗಿ ನಗಾಡ್ತಾಳೆ. ಒಟ್ಟಾರೆ ನಗ್ತಿದೆಯಲ್ಲ, ಅದೇ ನನಗೆ ಖುಷಿ ಅಂದಾಗ ಹೋಗಿ ಚೀಪ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಮುರುಳಿ, ಡೈಲಿ ಸಿಗೋಣ ಅಂತಂದರೆ ನೀವು ಸಿಗಲ್ಲ, ಬರೀ ನಿಮ್ಮ ಮನೆಯವ್ರದ್ದೇ ಹೇಳ್ತಾ ಇರ್ತೀರ, ನಾನು ನಿಮಗೆ ಬೇಡವಾ ಹಾಗಾದರೆ, ಏನು ಮಾಡೋಣ ಅಂದಾಗ, ಏನು ಮಾಡಲಿ, ಮನೇಲಿ ಪ್ರಾಬ್ಲಮ್ ಇದೆ ಆಯಿತಾ, ಬಟ್ ಅವಾಗ ಸಿಗೋಣ ಆಯಿತಾ. ಸರಿ, ಇವಾಗ ನನಗೆ ಗೋವಾ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ, ಒಂದು ಆರ್ಡ್ರ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ. ಇನ್ನೊಂದು ಕಡೆ ಸಿದ್ಧಾರ್ಥ್ ಶಾರದೆನ ಕರ್ಕೊಬಿಟ್ಟು ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವಳು ಗಾಳಿ ಬೀಸ್ಕೊತಾ ಇರ್ತಾಳೆ ಸರ್ಗಿಂದ. ಅವಾಗ ಏನಾದರೂ ಎ ಸಿ ಟೆಂಪ್ರೇಚರ್ ಕಡಿಮೆ ಆಯಿತಾ, ಜಾಸ್ತಿ ಮಾಡಲ ಅಂತಾಗೆ, ಬೇಡ ಇಡೀ ಜೀವನನೇ ಕೂಲಾಗೋವಷ್ಟು ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ಅಷ್ಟೇ ಸಾಕು ಅಂತ ಸಿಟ್ಟು ಮಾಡ್ಕೊತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ ಹೇಳ್ತಾನೆ, ಎಲ್ಲದಕ್ಕೂ ತಪ್ಪಾಗೆ ತಿಳ್ಕೊಬೇಡಿ ಅಂತ ಹೇಳಕ್ಕೆ ಹೋಗ್ತಾಳೆ. ನೋಡಿ, ಸುಮ್ಮನೆ ನಡೀರಿ, ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಸುಮಿತ್ರಮ್ಮ ಹೇಳಿದ್ರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಬಂದಿದ್ದೀನಿ, ಇಲ್ಲಾಂದರೆ ನಾನು ಇಳ್ದೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ್ ಶಾರದಾ ಅಪ್ಪನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಜ್ಯೋತಿಕಾ ಕಾಲ್ ಮಾಡಿಬಿಡ್ತಾಳೆ, ಕಟ್ ಮಾಡ್ತಾನೆ. ಆಗ ಪುನಃ ಮತ್ತೆ ಮಾಡ್ತಾ ಇರ್ತಾಳೆ. ಯಾಕೆ ಕಟ್ ಮಾಡಿದ್ರು ಜೋ ಕಾಲ್ ಮಾಡ್ತಾ ಇದ್ದಾಳಲ್ಲ, ಏನಾದ್ರು ಅರ್ಜೆಂಟ್ ಇರ್ಬೋದು ಅಂತ ಹಲೋ ಅಂತ ಮಾತಾಡ್ತಾ ಇರ್ತಾನೆ. ಬಟ್ ಆ ಕಡೆಯಿಂದ ಏನೂ ಸಹ ವಾಯ್ಸ್ ಬರ್ತಾ ಇರಲ್ಲ. ಅವಾಗ ಶಾರದಾ ಬೈತಾಳೆ, ನಮ್ಮ ಅಪ್ಪನ ಸಾಯಿಸ್ದಂಗೆ ಇವತ್ತು ಸಹ ಯಾರನ್ನಾದ್ರೂ ಸಾಯಿಸಿರ, ಇದೆಲ್ಲ ಬೇಕಾ, ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಬಿಟ್ಬಿಟ್ಟು ಸುಮ್ಮನೆ ನಡೀರಿ, ಫೋನಲ್ಲಿ ಮಾತಾಡಬೇಡಿ ಅಂತ ಸಿಟ್ಕೋತಾಳೆ. ಅವಾಗ ಕಾರ್ ನಿಲ್ಲಿಸ್ಬಿಟ್ಟು, ಸರಿ ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಮಾತಾಡಿ ಬರ್ತೀನಿ ಆಯಿತಾ ಅಂದ್ಬಿಟ್ಟು ಆ ಕಡೆ ಹೋಗಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಅದೇ ಸಮಯಕ್ಕೆ ನರಸಿಂಹ ಸಹ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿ ಎಳ್ನೀರು ಕುಡಿತಾ ಶಾರದೆನ ಒಂದು ಕ್ಷಣ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾನೆ. ಇದೇನಿದು, ಇಲ್ಲಿದ್ದಾಳಲ್ಲ, ಯಾರ ಜೊತೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಓಡೋಡಿ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಕಾರ್ ತೊಗೊಬಿಟ್ಟು ಈ ಕಡೆ ಮೂವ್ ಆಗಿಬಿಡ್ತಾನೆ. ಅವಾಗ ಯಾರು ಇವನು, ಯಾರ ಜೊತೆ ಹೋಗಿರ್ಬೋದು ಅಂತ ಶಾಕ್ ಆಗಿ ಹಾಗೆ ನಿಂತ್ಕೋತಾನೆ. ಇನ್ನೊಂದು ಕಡೆ ದೀಪು ಸಾಂಗ್ ಆಡ್ಕೊಂಡು ಬರ್ತಾ ಇರ್ತಾಳೆ. ಆ ಕಡೆ ಸುಮಿತ್ರನು ಸಹ ಅವಳು ವಾಯ್ಸ್ ಕೇಳಿಬಿಟ್ಟು ಅವಳು ಸಾಂಗ್ ಆಡ್ತಾ ಇರ್ತಾಳೆ. ಅಮ್ಮಮ್ಮ ನಿಮಗೆ ಸಾಂಗ್ ಆಡೋಕ್ಕೂ ಬರುತ್ತಾ ಅಂದಾಗ, ಹ್ಞೂ ಅಮ್ಮ ಬರುತ್ತೆ, ನನಗೂ ಈ ಸಾಂಗ್ ಇಷ್ಟ ಅಂದಾಗ, ಇಬ್ಬರು ಸೇರಿ ಆಡೋಣ ಆಯಿತಾ, 1 2 3 ರೆಡಿ ಸ್ಟಾರ್ಟ್ ಅಂದ್ಬಿಟ್ಟು ಪುನಃ ಮತ್ತೆ ಸಾಂಗ್ನ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಮಲ ಬರ್ತಾಳೆ. ಬಂದ್ಬಿಟ್ಟು ಇಬ್ಬರು ತುಂಬ ಚೆನ್ನಾಗಿ ಸಾಂಗ್ ಆಡ್ತಿದ್ದೀರಾ ಅಂತ ಜೋಕ್ ಮಾಡ್ತಾ ಇರ್ತಾಳೆ. ನಾನು ಆಡಲ್ಲ, ಪಾಪು ಆಡ್ತಾ ಇದ್ಲು, ಸುಮ್ಮನೆ ಹಾಗೆ ನಾನು ತಾಳ ಆಗ್ತಾ ಇದ್ದೆ ಅಂತ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಹೇಳ್ತಾಳೆ, ಅಜ್ಜಿ ಪ್ಲೀಸ್ ನನಗೊಂದು ಕತೆ ಹೇಳಿ ಅಜ್ಜಿ ನೀವು, ಪ್ಲೀಸ್ ಅಂತ ಹೋಗ್ತಾಳೆ ವಿಮಲನ ಹತ್ರ. ನನಗೆ ಬರಲ್ಲಮ್ಮ ಅಂದಾಗ, ಇಲ್ಲ ಹೇಳಲೇಬೇಕು ಅಂತ ಅಂದಾಗ, ಹೇಳು ವಿಮಲ ಅಂತ ಸುಮಿತ್ರ ಅಂತ ಇರ್ತಾಳೆ. ಅವಾಗ ಅವಳ ಲೈಫ್ನಲ್ಲಿ ನಡೆದಿದ್ದ ಘಟನೆನ ಹೇಳ್ತಾ ಇರ್ತಾಳೆ. ಈ ಥರ ರಾಣಿಗೆ ಕಾಲಿರಲ್ಲ, ಆದರೆ ರಾಜನೇ ಎಲ್ಲ ನೋಡ್ಕೊತಾ ಇರ್ತಾನೆ ಅಂದಾಗ ದೀಪು ಫುಲ್ ಹ್ಯಾಪಿ ಆಗಿಬಿಡ್ತಾಳೆ. ಹಾಗಾದರೆ ಈ ಕಥೆಯಲ್ಲಿ ವಿಲನ್ನೇ ಇರಲ್ಲ ಅಲ್ವಾ ಅಜ್ಜಿ ಅಂದಾಗ, ಹೌದು, ನನ್ನ ಲೈಫಲ್ಲಿ ಯಾರೂ ಸಹ ವಿಲನ್ ಇಲ್ಲ, ನಾನು ತುಂಬ ಒಳ್ಳೆ ರಾಣಿ, ನಾನು ತುಂಬ ಚೆನ್ನಾಗಿ ನನ್ನ ಗಂಡ ನೋಡ್ಕೊತಾನೆ ಅಂತ ಹ್ಯಾಪಿಯಿಂದ ಹೇಳ್ತಾ ಇರ್ತಾಳೆ. ಬಟ್ ಈ ಕಡೆ ಮುರಳಿ ವೈದೇಹಿಗೆ, ನಿನಗೆ ಗೋವಾ ಐಸ್ ಕ್ರೀಮ್ ಅಂದರೆ ಇಷ್ಟ ಅಲ್ವಾ, ತಗೋ ಚಿನ್ನ ತಿನ್ನು ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಿಸ್ತಾ ಇರ್ತಾನೆ. ಬೇಡ ಮುರಳಿ, ನಾನು ತಿಂತೀನಿ ಅಂತ ಹೇಳಿದ್ರು ಸಹ, ಇಲ್ಲ ನಿನಗಿಷ್ಟ ತಾನೆ, ಅದನ್ನು ನಾನೇ ತಿನ್ನಿಸ್ತೀನಿ ತಾನೆ, ಸುಮ್ಮನೆ ತಿನ್ನು ವೈದೇಹಿ ಅಂತ ಇಷ್ಟಪಟ್ಟು ತಿನ್ನಿಸ್ತಾ ಇರ್ತಾನೆ. ಈ ಕಡೆ ಶಾರದಾ ಕಾರ್ ಇಳಿದ್ಬಿಟ್ಟು ಒಬ್ಬಳು ಬರ್ತಾ ಇರ್ತಾಳೆ. ಅವಾಗ ಕಣ್ಣೀರು ಹಾಕ್ಕೊಂಡು ರೋಡಲ್ಲಿ ಬರ್ತಾ ಇರ್ತಾಳೆ. ಯಾವ ಜನ್ಮದ ಋಣಾನು ಬಂದನೋ ಏನೋ, ನಮ್ಮಮ್ಮ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಗಂಡ ಬಿಟ್ಟೋದ್ಮೇಲೆ ಜೀವನ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ಆದರೆ ಇವರು ತಾಯಿಯಾಗಿ ಸಿಕ್ಬಿಟ್ಟು ನನಗೆ ಸರ ಬಳೆ ಎಲ್ಲನೂ ಸಹ ಗಿಫ್ಟಾಗಿ ಕೊಟ್ಟರು, ಜೊತೆಗೆ ದುಡ್ಡನ್ನು ಕೊಟ್ಟರು ಜೀವನ ಮಾಡೋಕ್ಕೆ. ಇವ್ರ ಋಣನ ನಾನು ಹೇಗೆ ತೀರಿಸ್ಲಿ. ಅವತ್ತು ನನಗೆ ಐಸ್ ಕ್ರೀಮ್ ಕೊಡ್ಸೋಕ್ಕೆ ದೀಪುಗೆ ಇಲ್ಲ ಅಂತ ಹೇಳಿದೆ, ದುಡ್ಡೇ ಇರಲಿಲ್ಲ, ಬಟ್ ಇವತ್ತು ನನ್ನ ಹತ್ರ ಇದೆ, ಅದನ್ನು ನಾನು ತಗೊಂಡೋಗಿ ಐಸ್ ಕ್ರೀಮ್ ಕೊಟ್ಟರೆ ಎಷ್ಟು ಖುಷಿ ಪಡ್ತಾಳು ನನ್ನ ಕಂದ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಳಕ್ಕೆ ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಅಂತ ನಗ್ನಗ್ತಾ ಬರ್ತಾ ಇರ್ತಾಳೆ. ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ಮುರಳಿ ನಾನು ನಿನಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ, ನೀನು ನನಗೆ ತಿನ್ನಿಸು ಆಯಿತಾ, ಈ ಥರ ತಿನ್ನೋಣ ಅಂತ ತಿಂತಾ ಇರ್ತಾರೆ. ಈ ಕಡೆ ಶಾರದನು ಸಹ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದುಬಿಟ್ಟು, ಅಣ್ಣ ಐಸ್ ಕ್ರೀಮ್ ಕೊಡಿ ಅಂತ ಕೇಳ್ತಾಳೆ. ಯಾವ ಫ್ಲೇವರ್ ಅಂದಾಗ, ಇದೆ ನನಗೆ ಅದೆಲ್ಲ ಗೊತ್ತಿಲ್ಲ, ಈ ಕಲರ್ ಕೊಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಪ್ಯಾಕ್ ಮಾಡಿ ಕೊಡ್ತಾರೆ. ಅಮೌಂಟ್ ಸಹ ಕೊಟ್ಬಿಟ್ಟು ಇನ್ನೇನು ಟರ್ನ್ ಆಗ್ತಾಳೆ. ಆವಾಗ ಮುರಳಿ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಆವಾಗ ವೈದೇಹಿ ಹೇಳ್ತಾ ಇರ್ತಾಳೆ, ಮುರಳಿ ಮತ್ತೆ ನಾವು ಯಾವಾಗ ಸಿಗೋದು ಮುರಳಿ ಅಂದಾಗ, ಯಾಕೆ ಚಿಂತೆ ಮಾಡ್ತೀಯಾ, ನೆಕ್ಸ್ಟ್ ವೀಕ್ ಸಿಗೋಣ ಅಂತ ಹೇಳ್ತಾ ಐಸ್ ಕ್ರೀಮ್ ತಿನ್ನಿಸ್ತಾ ಇರ್ತಾನೆ. ಅವಾಗ ನೋಡಿ ಒಂದು ಕ್ಷಣ ಶಾಕಾಗಿ ಹಾಗೆ
ಹಾಗೆ ಶಾರದೆ ನಿಂತ್ಕೊಬಿಡ್ತಾಳೆ. ವೈದೇಹಿ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ತುಟಿಗೆಲ್ಲ ಐಸ್ ಕ್ರೀಮ್ ಆಗ್ತಾ ಇರುತ್ತೆ. ಆವಾಗ ಮುರಳಿ ಹೇಳ್ತಾನೆ, ಅಯ್ಯೋ ಈ ಕಡೆ ಎಲ್ಲ ತುಟಿಗೆಲ್ಲ ಆಗ್ಬಿಟ್ಟಿದೆಯಲ್ಲ, ತಡಿ ಒರೆಸ್ತಾನೆ ಅಂದ್ಬಿಟ್ಟು ಟಿಶ್ಯೂ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಶಾರದನೆ ಬಂದುಬಿಟ್ಟು ಟಿಶ್ಯೂ ಕೊಡ್ತಾಳೆ. ಒರೆಸ್ಬಿಟ್ಟು ಥ್ಯಾಂಕ್ ಯು ಅಂತ ಹಿಂಗೆ ಎಸೆಕೆ ಅಂತ ಹೋಗ್ತಾನೆ. ಸಡನ್ನಾಗಿ ಶಾರದೆ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾನೆ. ಶಾರದೆನೂ ಸಹ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಬಟ್ ಏನೂ ಮಾತಾಡಲ್ಲ, ಹಾಗೆ ಸೈಲೆಂಟಾಗಿ ಕೂತ್ಕೊಬಿಡ್ತಾನೆ. ಸಿಟ್ಟು ಮಾಡಿಕೊಂಡು ಡೋರ್ ಓಪನ್ ಮಾಡಿಕೊಂಡು ರ್ಯಾಶಾಗೆ ಹೋಗ್ಬಿಡ್ತಾಳೆ. ಈ ಕಡೆ ದೀಪು ಮಾತಾಡ್ಕೊಂಡು ಕೂತಿರ್ತಾಳೆ ಮನೇಲಿ. ದೀಪು ಸುಬ್ಬಿಗೆ ಹೇಳ್ತಾ ಇರ್ತಾಳೆ, ಇದು ನಮ್ಮಮ್ಮ, ಇದು ನಮ್ಮಪ್ಪ, ಇದು ನಮ್ಮ ಅಜ್ಜಿ, ನಮ್ಮ ತಾತ ಅಂತ ಫೋಟೋ ಎಲ್ಲ ತೋರಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಬಂದುಬಿಡ್ತಾನೆ. ಏನು ಮಾಡ್ತಿದ್ಯಾ ಪುಟ್ಟ ಅಂದಾಗ, ಫ್ರೆಂಡ್ ನಾನು ಆಟ ಆಡ್ತಾ ಇದ್ದೀನಿ ಸುಬ್ಬಿ ಜೊತೆ ಅಂತ ಹೇಳ್ತಾಳೆ. ಸುಬ್ಬಿ ಅಂದರೆ ಯಾರು ಅಂದರೆ ಈ ಗೊಂಬೆ ಅಂತ ಹೇಳ್ತಾಳೆ. ಸುಬ್ಬಿಗೆ ಗೊಂಬೆನ ನೀನು ಸುಬ್ಬಿ ಅಂತ ಹೆಸರಿಟ್ಟಿದ್ಯಾ ಅಂತ ನಗಾಡ್ತಾನೆ. ಏನೆಲ್ಲ ನೀನು ಹೆಸರಿಡ್ತೀಯ ಚಿನ್ನು ಅಂತ ಹೇಳ್ತಾ ಇರ್ತಾನೆ. ನಮ್ಮಮ್ಮ ಎಲ್ಲಿ ಫ್ರೆಂಡ್ ಅಂದಾಗ ಕಳೆದೋದ್ರು ಅಂದಾಗ, ಅಮ್ಮ ಏನು ಚಿಕ್ಕ ಪಾಪನ ಅಂತ ಇರ್ತಾಳೆ. ಎಷ್ಟು ಜೋಕ್ ಮಾಡ್ತೀಯ, ನಿನ್ಕೊಟ್ಟು ನಾನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅಮ್ಮನ ಮಾರ್ಕೆಟಿಗೆ ಬಿಟ್ಟು ಬಂದೆ ಚಿನ್ನು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದೆ ರೋಡಲ್ಲಿ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಯೋಚನೆ ಮಾಡ್ಕೊಂಡು ಹಾಗೆ ಬರ್ತಾ ಇರ್ತಾಳೆ. ಅಲ್ಲ ವಿಮಲಮ್ಮ ಮತ್ತು ಮುರಳಿ ಸರ್ನ ನೋಡಿ ನಾನು ಎಷ್ಟು ಖುಷಿ ಪಟ್ಟಿದ್ದೆ, ಎಂಥ ಒಳ್ಳೆ ಜೋಡಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಬೆನ್ನಿಗೆ ಚುಚ್ಚಿಬಿಟ್ರಲ್ಲ ವಿಮಲಮ್ಮ, ಎಷ್ಟು ಒಳ್ಳೆಯರು, ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲ ಈ ಸರ್ ಅಂತ ಹೇಳ್ತಾ ಇರ್ತಾಳೆ. ಗಂಡ ಇಲ್ದವ್ರ ಜೀವನನೇ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲೇ ಬೈಕೊಂಡು ಬರ್ತಾ ಇರ್ತಾಳೆ. ಹಾಗೆ ನೆಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ಕೈಲಿದ್ದ ತರಕಾರಿ ಕೆಳಗೆ ಬಿದ್ದುಬಿಡುತ್ತೆ. ಅಯ್ಯೋ ಏನು ಯೋಚನೆ ಮಾಡಿಕೊಂಡು ತರಕಾರಿ ಎಲ್ಲ ಬೀಳ್ಸಿದ್ನಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಬ್ಯಾಗಿಗೆ ಹಾಕೋತಾ ಇರ್ತಾಳೆ. ಅಲ್ಲಿಗೆ ನರಸಿಂಹ ಬಂದುಬಿಟ್ಟು ಹಾಗೆ ನಿಂತ್ಕೋತಾನೆ. ಎದ್ದು ನೋಡ್ತಾಳೆ. ನರಸಿಂಹ ಒಂದು ಕ್ಷಣ ಶಾಕ್ ಆಗಿ ಹಾಗೆ ನಿಂತ್ಕೋತಾಳೆ. ಏನಮ್ಮ ಮಾಜಿ ಹೆಂಡ್ತಿ, ಅಲ್ಲಲ್ಲ ಮೊದಲನೇ ಹೆಂಡ್ತಿ, ಏನಮ್ಮ ಹೆಂಗಿದೆಯಾ ಅಂದಾಗ ಕತ್ತಲ್ಲಿರೋ ತಾಳನ್ನು ಸಹ ಕಿತ್ಕೊಂಡು ಕಳಿಸ್ದೆ, ನೀನು ಯಾವ ಸಿಂಹ ಗಂಡನು ನನಗೆ ಅಂತ ಬೈತಾ ಇರ್ತಾಳೆ. ಆದರೆ ಏನು ಮಾಡಲಿ ಹೇಳ್ಬೇಕಲ್ವಾ, ಹೆಂಗಿದ್ರೆ ನಿನ್ನ ಯಜಮಾನ ತಿಂಗಳಿಗೆ ಕೂಲಿ ಕೊಡ್ತಾನೋ ಅಥವಾ ದಿನ ಕೊಡ್ತಾನೋ ಅಂದಾಗ ಕೆನ್ನೆಗೆ 4 ಬಿಟ್ಬಿಡ್ತಾಳೆ. ಅವಾಗ ನರಸಿಂಹ ಹೇಳ್ತಾ ಇರ್ತಾನೆ, ಏನೇ ನನಗೆ ಹೊಡಿತೀಯ ನೀನು, ನಿನಗೆ ಕೊಬ್ಬು ಕಣೆ ಅಹಂಕಾರ ಅಂತ ಹೇಳ್ತಾ ಇರ್ತಾನೆ. ನಿನಗೆ ಕಣೋ ಅಹಂಕಾರ ಇರೋದು, ನನಗೆ ಸ್ವಾಭಿಮಾನ ಇರೋದು ಅಂತ ಹೇಳ್ತಾ ಇರ್ತಾಳೆ. ಗಂಡ ಇಲ್ದಿದ್ರೂ ಸಹ ಚೆನ್ನಾಗಿ ಬದುಕ್ತೀನಿ ಅಂತ ಗೊತ್ತು, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ಯಾ ಅಂದಾಗ, ಇಲ್ಲ ಕಣೋ ನಾನು ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ, ನಿನ್ನ ಥರ ಹೇಡಿ ಅಲ್ಲ ಕಣೋ, ಹೆಣ್ಮಗು ಹುಟ್ಟಿತು ಅಂತ ಬಿಟ್ಬಿಟ್ಟು ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಕಟ್ತಲ್ಲ, ಆ ಥರದವಳಲ್ಲ ನಾನು, ಕೈಲಾಗದವಳಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಹೆಣ್ಮಗು ಇದೆ ಗೊತ್ತಾಗುತ್ತೆ ಮುಂದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಶಾರದೆ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ಕಣೋ ನನ್ನ ಮಗಳನ್ನ ಹೇಗೆ ಸಾಕಬೇಕು ಅಂತ, ನಿನ್ನ ಥರ ಹೇಡಿ ಅಲ್ಲ ಕಣೋ, ಹೆಣ್ಣು ಒಲಿದರೆ ನಾರಿ ಮುರಿದರೆ ಮಾರಿ ಕಣೋ ಅಂತ ಬೈತಾ ಇರ್ತಾಳೆ. ಏನು ಅಂದೆ ನೀನು, ನನಗೊಬ್ಳು ಮಗಳು ಅಂತ ಹೇಳ್ತಿದ್ಯಲ್ವಾ, ನಾನು ನೆನ್ಪಿಟ್ಕೊಂಡಿದ್ದೀನಿ ಕಣೋ, ನಿನಗೆ ನೆನಪಿಲ್ಲ. ಆದರೆ ಒಂದು ತಿಳ್ಕೊ, ನನ್ನ ಮಗಳನ್ನ ಮುಂದೊಂದು ದಿನ ಯಾವ ಥರ ಬೆಳೆಸ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಆವಾಗ ನೀನೇ ಅವಳನ್ನ ಕಾಲು ಇಟ್ಕೊಂಡ್ರು ಸಹ ಅವಳು ನಿನ್ನ ಹತ್ರ ಬರಲ್ಲ ಆಯಿತಾ, ಆ ರೀತಿ ನಾನು ಬೆಳೆಸ್ತೀನಿ, ನೋಡ್ತಾ ಇರು ಅಂದ್ಬಿಟ್ಟು ಸಿಟ್ಟು ಮಾಡಿಕೊಂಡು ಬ್ಯಾಗ್ ತಗೊಂಡು ಹೋಗ್ತಾಳೆ. ಈ ಕಡೆ ಸಿಟ್ಟಾಗಿ ನರಸಿಂಹ ಹಾಗೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಮತ್ತು ದೀಪು ಇಬ್ಬರು ಮ್ಯಾಜಿಕ್ ಆಟ ಆಡ್ತಾ ಇರ್ತಾರೆ. ಅವಾಗ ನೋಡು ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಅಂದ್ಬಿಟ್ಟು, ನೋಡು ಈ ಕೈಲಿ ಏನೂ ಇಲ್ಲ ಆದರೆ ಇವಾಗ ನೋಡು ಮ್ಯಾಜಿಕ್ ಮಾಡಿದೆ ಅಂದ್ಬಿಟ್ಟು ಬಾಲ್ನ ತೆಗಿತಾನೆ. ಅವಾಗ ಖುಷಿಯಾಗಿಬಿಡುತ್ತೆ ದೀಪುಗೆ. ಸಿದ್ದು ನೀನು ಯಾವ ಥರ ಮ್ಯಾಜಿಕ್ ಮಾಡಿದೆ ಅಂದ್ಬಿಟ್ಟು ಆ ಬಾಲ್ ನನಗಿಷ್ಟ ಅಂತ ಇಟ್ಕೋತಾಳೆ. ದೀಪು ನೀನು ಬೆಳಗಿಂದ ಏನು ಮಾಡ್ತಿದ್ದೆ ಅಂದಾಗ, ನಾನು ವಿಮಲಜ್ಜಿ ಹತ್ರ ಕತೆ ಕೇಳ್ತಿದ್ದೆ, ಅದು ಅವ್ರದ್ದೇ ಕಥೆಯಂತೆ, ತುಂಬ ಚೆನ್ನಾಗಿತ್ತು, ನನಗೆ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ದೀಪು ನಿನಗೆ ಇನ್ಯಾವ ಕತೆ ಇಷ್ಟ ಅಂದಾಗ, ನನಗೆ ರಾಮಾಯಣ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅದರಲ್ಲೊಂದು ಡೌಟು ಸಿದ್ದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ ಹೇಳ್ತಾನೆ, ನಿನಗೆ ಯಾವಾಗಲೂ ಡೌಟೇ ಬಿಡು ಪುಟ್ಟ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ನಿನಗೆ ಯಾವುದು ಈ ಥರ ಕತೆ ಇಲ್ವಾ ಅಂದಾಗ, ನನ್ನ ಲೈಫಲ್ಲಿ ಇದೆ, ಒಂದಿನ ನಾನು ಈ ಥರ ಗೊತ್ತಿಲ್ಲದಲ್ಲೇ ಕೆರೆಗೆ ಬಿದ್ದುಬಿಟ್ಟಿದ್ದೆ, ಆಗ ಒಬ್ಬ ರಾಜ್ಕುಮಾರಿ ಬಂದು ನನ್ನನ್ನು ಕಾಪಾಡಿದ್ಲು ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಆ ರಾಜ್ಕುಮಾರಿ ಎಲ್ಲಿ ಸಿದ್ದು ಅಂತ ಕೇಳ್ತಾ ಇರ್ತಾಳೆ. ನನಗೂ ಗೊತ್ತಿಲ್ಲ ಪುಟ್ಟ, ಅವತ್ತೇ ಫಸ್ಟು ಅವತ್ತೇ ಲಾಸ್ಟು ನೋಡಿದ್ದು, ಈಗಲೂ ಸಹ ನಾನು ಹುಡುಕ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಹೇಗೆ ಹುಡುಕ್ತೀಯ ಸಿದ್ದು ಅಂತ ದೀಪು ಕೇಳಿದಾಗ, ಸರ ತೆಗೆದು ತೋರಿಸ್ತಾನೆ, ಚೈನ್ ತೋರಿಸ್ತಾನೆ, ಈ ಸರದಿಂದ ನಾನು ಅವಳನ್ನ ಹೇಗಾದರೂ ಮಾಡಿ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ದೀಪು ಆ ಚೈನ್ನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟದಾದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.